ಇನ್ನೊಂದು ಇತ್ತೀಚೆಗೆ ನಡೆದಂಥ ಒಂದು ಟ್ರ್ಯಾಜಡಿ ದುರಂತ ಏನಾಗಿತ್ತು ಅದರ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಚರ್ಚೆಯಾಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದನ್ನೆಲ್ಲ ವಿವರಿಸಿದ್ದೀನಿ ನಾನು. ಏನೇನು ಕ್ರಮ ತಗೊಂಡಿದ್ದೀವಿ, ಈಗ ಹೊಸದಾಗಿ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡ್ತಕ್ಕಂಥದ್ದು, ಆಮೇಲೆ ಜುಡಿಷಿಯಲ್ ಕಮಿಷನ್ನ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು, ಅದು ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ನು ಹೆಡೆಡ್ ಬೈ ನಿವೃತ್ತ ನ್ಯಾಯಾಧೀಶ ಮಿಸ್ಟರ್ ಕುನಾ, ಮೈಕೇಲ್ ಕುನಾ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಮತ್ತು 5 ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಇಂಟೆಲಿಜೆನ್ಸ್ನವ್ರನ್ನ ಇಂಟೆಲಿಜೆನ್ಸ್ ಹೆಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಪೊಲಿಟಿಕಲ್ ಸೆಕ್ರೆಟರಿ ರಿಲೀವ್ ಮಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಅವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ ಅವರಿಗೆ. ನಾವೇನೇನು ಕ್ರಮಗಳನ್ನು ತಗೊಂಡಿದ್ದೀವಿ ಆ ಕ್ರಮಗಳನ್ನೆಲ್ಲ ಸರ್ಕಾರ ತಗೊಂಡಿರ್ತಕ್ಕಂಥ ಕ್ರಮಗಳು ಸರಿ ಇದೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಇಷ್ಟು ಮೇಜರಾಗಿ ಸರ್ 12ನೇ ತಾರೀಕು ಬರಬೇಕಿತ್ತು ಸಿದ್ದರಾಮಯ್ಯನವರು, ಆದರೆ ದಿಢೀರಂತ ದೆಹಲಿಗೆ ಭೇಟಿ ಕೊಟ್ಟರು. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಹಿಂದೆ ಕೇಳಪ್ಪ, ನೀವು ಅದಕ್ಕೆ ಸ್ಪೆಕ್ಯುಲೇಷನ್ ಮಾಡ್ತಾ ಇದ್ದೀರಿ ಅಂತ ಹೇಳೋದು. ನಾನು 12ನೇ ತಾರೀಕಿಗೆ ಬೇರೆ ಇದಕ್ಕೋಸ್ಕರ ಬರ್ತಾ ಇದ್ದೀನಿ. ಪರ್ಮನೆಂಟ್ 16th ಫೈನಾನ್ಸ್ ಕಮಿಷನ್ ಚೇರ್ಮನ್ ಭೇಟಿ ಮಾಡೋಕ್ಕೋಸ್ಕರ ಬರ್ತಾ ಇದ್ದೀನಿ 12ನೇ ತಾರೀಕು. 16th ಫೈನಾನ್ಸ್ ಕಮಿಷನ್ ಚೇರ್ಮನನ್ನು ಭೇಟಿ ಮಾಡೋಕ್ಕೆ 13ನೇ ತಾರೀಕು ಇರೋದು. 13ನೇ ತಾರೀಕು ಭೇಟಿ ಮಾಡ್ತಾ ಇದ್ದೀನಿ. 12ನೇ ತಾರೀಕು ಸಾಯಂಕಾಲ ಬರ್ತೀನಿ. ಗೊತ್ತಾಯ್ತಾ? ಇದು ಒಂದು ಇತ್ತೀಚೆಗೆ ನಡೆದಂಥ ಟ್ರ್ಯಾಜಡಿ. ಆಮೇಲೆ ಕಾರ್ಡ್ ಸೆನ್ಸಸ್ ಭಾಳ ದಿನಗಳಿಂದ ಅವರು ಸುರ್ಜೇವಾಲಾ ಅವರು ಖರ್ಗೆ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ, ವೇಣುಗೋಪಾಲ್ ಅವರಿಗೆ ನಿಮ್ಮ ಎದುರುಗಡೆ ಚರ್ಚೆ ಆಗಬೇಕು ಅಂತ ಹೇಳ್ತಾ ಇದ್ರು. ಅದು ಒಂದು ವಿಚಾರ. ಸೊ ಈ ಒಂದು ಟ್ರ್ಯಾಜಡಿ ನಡೆದಿತ್ತಲ್ಲ, ಇದು ಒಂದು ವಿಚಾರ. ಇವೆರಡು ಚರ್ಚೆ ಮಾಡೋಕ್ಕೋಸ್ಕರ ಇವತ್ತು ಕರೆದಿದ್ದೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಏನು ನಾನು ಏನು ಹೇಳಿದ್ದೀನಿ ಅದು ಬರೀರಿ ಅಂತಂದರೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರೆ ಸಚಿವ ಸಂಪುಟದ ಬಗ್ಗೆ ನೀವು ಹೇಳೋದನ್ನೇ ನಾನು ಹೇಳ್ಬೇಕಾ? ಸರ್, ಕಳೆದ ಬಾರಿ ಮೇ ತಿಂಗಳ ನಂತರದಲ್ಲಿ ಆಗಬಹುದು ಅನ್ನುವಂಥ ಮಾತನ್ನು ತಾವೇ ಹೇಳಿದ್ರಿ. ಹಾಗಾಗಿ ಯಾರು ನಿನ್ಗೆ ಹೇಳಿದ್ನ? ಅಲ್ಲ, ಕಳೆದ ಬಾರಿ ನಿನಗೆ ಹೇಳಿದ್ನ? ಮೇ ತಿಂಗಳ ನಂತರದಲ್ಲಿ ನಿನಗೆ ಹೇಳಿದ್ನ? ದೆಹಲಿಗೆ ಬಂದಂತ ನಿನಗೆ ಹೇಳಿದ್ದೀನಯ್ಯ. ಸುಮ್ಮನೆ ಏನೋ ಕತೆ ಹೇಳಕ್ಕೆ ಪ್ರಶ್ನೆ ಕೇಳಬಾರ್ದು. ಆಗಬಹುದು ನಿಮ್ಮ ಜೊತೆ ಹೇಳಿದ್ನಾ? ಹಾಂ? So lastly, was there any discussion on a cabinet reshuffle as well, basically his demands? That was not discussed at all. ಸರ್, ಈಗ ಇಡೀ 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಬೋದು ಹಾಕೊಂಡಿರ್ತಾರೆ. ಮಾಡಲಿ, ಬೇಡ ಅಂತಂದವ್ರು ಯಾರು? ಈಗ ಸೈಟ್ಸ್ಗಳನ್ನ ಬೇರೆಯವರು ಕೊಟ್ಟಿರೋದನ್ನ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ, ತಗೊಳ್ಳಿ. ನೋ ಒಬ್ಜೆಕ್ಷನ್. ಸರ್, ಈಗ ಕೇಂದ್ರ ಸರ್ಕಾರ ಈಗ ಸಂಸತ್ನಲ್ಲಿ ಈ ಒಂದು ಘಟನೆ ಏನಿದೆ, ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತ ಘಟನೆ ಏನಿದೆ, ಅದನ್ನ ಚರ್ಚೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದೆ ಸರ್ಕಾರದ ವಿರುದ್ಧ ಅನ್ನುವಂಥದ್ದು. ಯಾವುದು? ಕೇಂದ್ರ ಸರ್ಕಾರ ಸರ್, ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರ ಮೊದಲು ಕುಂಭಮೇಳದ ಚರ್ಚೆ ಮಾಡಲಿ, ಆಮೇಲೆ ಇದು ಮಾಡಲಿ. ಆಮೇಲೆ ಪ್ರೈಮ್ ಮಿನಿಸ್ಟ್ರು ಒಂದು ಸೇತುವೆ ಉದ್ಘಾಟನೆ ಮಾಡಿದ್ರಲ್ಲ, ಅಲ್ಲಿ 140 ಜನನ ಎಷ್ಟು ಸತ್ತೋದ್ರು, ಅದನ್ನು ಚರ್ಚೆ ಮಾಡಲಿ ಮೊದಲು, ಅಲ್ವಾ? ಚರ್ಚೆ ಮಾಡಬೇಕಲ್ವೇನೆ ಇದನ್ನ? ಮತ್ತೆ ನೀವು ಬರೀ ಕರ್ನಾಟಕದಲ್ಲಿ ನಾನು 11 ಜನ ಸಾಯಬಾರ್ದಾಗಿತ್ತು. ನಮ್ಮದು ವ್ಯಥೆ ಇದೆ, ಎಲ್ಲ ಯಂಗ್ಸ್ಟರ್ಸ್ ಸತ್ತೋಗಿದ್ದಾರೆ, ಅದ್ರ ಬಗ್ಗೆ ವ್ಯಥೆ ಇದೆ. ಅದನ್ನು ನಾವು ಬೆಂಗಳೂರಿನಲ್ಲೂ ಹೇಳಿದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಹಾಗಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ನಾನು.
ಕುಂಭಮೇಳದಲ್ಲಿ ಸತ್ತೋದ್ರು ಅಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ. ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ, ಅದು ಇಲ್ಲಾಗಿದೆ, ಆ ಥರ ಹೇಳಕ್ಕೆ ಹೋಗಲ್ಲ. ಇದಕ್ಕೆ ನೇರ ಇದು ಸತ್ತರೆ ಎಲ್ಲರೂ ಕೂಡ ನಾವು ಅದಕ್ಕೆ ವ್ಯಥೆ ಪಡಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ, ದುಃಖ ಪಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ. ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಆಗಿರುತ್ತೆ, ಆದ್ರೆ ಅವರು ಅಧಿಕಾರಿಗಳನ್ನ ಅಮಾನತು ಅದು ಮಾಡಿದ್ದಾರೆ. UP ಆದಿತ್ಯನಾಥ್ ಜವಾಬ್ದಾರಿ ಇಲ್ವಾ? ನೀನು ಅದನ್ನ ಬಗ್ಗೆ ಕೇಳಲೇ ಇಲ್ಲ. ಸರ್, ಈಗ ನೀ ಯಾವ ಟಿವಿನೇ ನೀನು? ಯಾವ ಟಿವಿನಪ್ಪ ನೀನು? ಯಾವ ಟಿವಿ ಒಂದು ಹೇಳಪ್ಪ ಅಂತಂದ್ರೆ ರಿಪಬ್ಲಿಕ್, ನೀನು ಅದು ಹೇಳ್ದೀಯಾ? ಸರ್, ಈಗ ಸರ್ಕಾರ ನೇರ ಹೊಣೆ ಸುಮ್ನೆ ನಡಿ. ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರ ನೇರ ಹೊಣೆ ಹಾಕ್ಬೇಕಲ್ವಾ ಸರ್? ಹೈಕಮಾಂಡ್ ನಿಮ್ಗೆ ಏನಾದ್ರು ರಿಯಾಕ್ಟ್ ಮಾಡುತ್ತೆ ಸರ್ ಈ ಕಾಲ್ತುಳಿತದ ಬಗ್ಗೆ? ನೀವು ಸರ್, ಈ ಕಡೆ. ಈಗಾಗಲೇ ಏನೇನು ಕ್ರಮ ತಗೊಂಡಿದ್ದೀನಿ ಸರ್, ಈ ಕಡೆ. ಕ್ಯಾಮ್ರಾ ಸರ್. ಆಕ್ಚುಲಿ ಈ ಘಟನೆ ಬಗ್ಗೆ ಮಾತಾಡಲೇಬಾರದು. ಯಾಕಂತಂದ್ರೆ ನಾವು ಒನ್ ಮ್ಯಾನ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ. ಅಲ್ಲಿ ಏನು ವರದಿ ಬರ್ತದೆ ನೋಡ್ಕೊಂಡು ಆ ವರದಿನಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೇಳ್ತಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ.